ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೃತ್ಯುಂಜಯ ಶ್ರೀಗಳನ್ನ ಕಟ್ಟಿ ಹಾಕೋದಕ್ಕೆ ಟ್ರಸ್ಟ್ ಈಗ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ವಿಜಯಾನಂದ ಕಾಶಪ್ಪನವರಿಗೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರಂತೆ. ಜಯ ಮೃತ್ಯುಂಜಯ ಶ್ರೀಗಳು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾದ ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ. ಅವ್ರ ಪರವಾಗಿ ನಿಲ್ಬಾರ್ದು ಅನ್ನೋದು ಪಂಚಮಸಾಲಿ ಹಾಗೂ ಲಿಂಗಾಯತ ಸಮುದಾಯದ ಟ್ರಸ್ಟ್ಗಳ ಒತ್ತಾಯ, ಆಗ್ರಹ. ಬಟ್ ಹಾಗಿದ್ರೂ ಅವ್ರ ಪರವಾಗಿ ನಿಲ್ತಿದ್ದಾರೆ. ಹೀಗಾಗಿ ಟ್ರಸ್ಟ್ ಪದಾಧಿಕಾರಿಗಳ ಸರ್ವಾನುಮತದಿಂದ ಕಾಶಪ್ಪನವರ ಆಯ್ಕೆಯಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಪೀಠದಿಂದ ಕೆಳಗಿಳಿಸಬೇಕು ಅಂತ ರಣತಂತ್ರ ಹೂಡಿದ್ದಾರೆ. ಇದೇ ಏಪ್ರಿಲ್ 19ನೇ ತಾರೀಕು ಕೂಡಲ ಸಂಗಮದಲ್ಲಿ ಒಂದು ಸಭೆಯನ್ನ ಕರೆದಿದ್ದಾರೆ. 20ನೇ ತಾರೀಕು ಜಯ ಮೃತ್ಯುಂಜಯ ಶ್ರೀಗಳ ಸಭೆ ಕರೆದಿದ್ದಾರೆ. ಆ ಸಭೆ ಆಗೋದಕ್ಕೂ ಮುಂಚೆ 19ನೇ ತಾರೀಕು ಟ್ರಸ್ಟ್ ಕಡೆಯಿಂದ ಒಂದು ಸಭೆ ನಡೆಯುತ್ತಂತೆ. ಈಗಾಗಲೇ ವಿಜಯಾನಂದ ಕಾಶಪ್ಪನವರಿಗೆ ಈ ಒಂದು ಪಂಚಮಸಾಲಿ ಟ್ರಸ್ಟ್ ಅವರು ಅಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರಂತೆ. ಅಲ್ಲಿಗೆ ಪಟ್ಟದಿಂದ ಕೆಳಗಿಳಿತಾರ ಜಯ ಮೃತ್ಯುಂಜಯ ಶ್ರೀಗಳು. ಅವ್ರು ನಡೆಸೋ ಮೀಟಿಂಗು 20ನೇ ತಾರೀಕು. ಇವರು ಟ್ರಸ್ಟ್ ಕಡೆಯಿಂದ ನಡೆಯುವಂತ ಸಭೆ 19ನೇ ತಾರೀಕು. ಆ 19ನೇ ತಾರೀಕು ನಡೆಯುವಂತ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು ಅಂತ ಈಗಾಗಲೇ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧವಾಗಿ ಟ್ರಸ್ಟ್ಗಳು ನಿಂತಿದ್ವು. ಈ ಹಿಂದೆ ಕೂಡ ಸಭೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲೂ ಎಚ್ಚರಿಕೆ ಕೊಟ್ಟಿದ್ರು, ನೀವು ವ್ಯಕ್ತಿ ಪರವಾಗಿ ಹೋಗಬೇಡಿ, ನೀವು ಸಮುದಾಯವನ್ನ ಪ್ರತಿನಿಧಿಸುವಂತವ್ರು, ಹಾಗಾಗಿ ವ್ಯಕ್ತಿ ಪರವಾಗಿ ನಿಲ್ಬೇಡಿ, ಪಕ್ಷದ ಪರವಾಗಿ ಹೋಗಬೇಡಿ ಅಂತ. ಹಾಗಿದ್ರೂ ಜಯ ಮೃತ್ಯುಂಜಯ ಶ್ರೀಗಳು ಮಾತ್ರ ಯತ್ನಾಳ್ ಪರವೇ ನಿಂತುಬಿಟ್ಟಿದ್ದಾರೆ. ಈ ಟ್ರಸ್ಟ್ ಅಡಿಯಲ್ಲಿ ಅವ್ರನ್ನ ಪೀಠಾಧ್ಯಕ್ಷರನ್ನ ಮಾಡಿದ್ದೇವೆ. ಇವತ್ತು ಅವರ ನಡೆ ನೋಡಿ ತಮ್ಮ ಗಮನಕ್ಕೆ ಬಹಳಷ್ಟು ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಚಾರಗಳು ಹರಿದಾಡ್ತಾವ. ಆದರೆ ಟ್ರಸ್ಟ್ ಮಾತ್ರ ಅಚಲವಾದ ವಿಚಾರ ಮಾಡಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಹೇಗೆ ಮುಂದುವರಿಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಆಗಾಗಲೇ ಸಂಪೂರ್ಣ 2A ಸಂಘಟನೆಯಲ್ಲಿ ಪಾದಯಾತ್ರೆಯಲ್ಲಿ ಅಂತಕ್ಕಂಥದ್ದು, ಅದೇ ರೀತಿ ಸಮಾಜದ ಲಕ್ಷಾಂತರ ಜನ. ಆದರೆ ನಾ ಹೇಳಿದೀಗ ಆ 2A ಆಗತ್ತೋ ಇಲ್ಲೋ ಅಂತಕ್ಕಂಥದ್ದು ಕಾನೂನು ಚರ್ಚೆ ಆಗಬೇಕಾಗಿದೆ. ಅದನ್ನ ಹೇಳ್ಕೊಂತ ಹೋದ್ರೆ ಆಗೋದಿಲ್ಲ. ಅದನ್ನು ಇವತ್ತು ನಾವು ನಮ್ಮದೇ ಆದಂಥ ಒಂದು ಸಲಹಾ ಸಮಿತಿ ಮಾಡಿ ವಕೀಲರ ಕಾನೂನು ಆ ದೃಷ್ಟಿಯಿಂದ ಇವತ್ತು ಬಹಳಷ್ಟು ಚರ್ಚೆಗಳು ನಡೆದವ. ನಿರಾಣಿ ಅವರು ರಾಜ್ಯಪಾಲರ ಜೊತೆ ಇರೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ, ಅವರು ಬರೋರಿದ್ದಾರೆ. ಈಗ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ತಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಾಡಿ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಈ ಟ್ರಸ್ಟ್ನ ಅಡಿಯಲ್ಲಿ ಅವ್ರನ್ನ ಪೀಠಾಧ್ಯಕ್ಷರನ್ನ ಮಾಡಿದ್ದೇವೆ. ಇವತ್ತು ಅವರ ನಡೆ ನೋಡಿ ತಮ್ಮ ಗಮನಕ್ಕೆ ಬಹಳಷ್ಟು ವಿಚಾರಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಚಾರಗಳು ಹರಿದಾಡ್ತಾವ. ಆದರೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಯಲ್ಲಪ್ಪ, ಹಾಗಾದ್ರೆ ಪೀಠದಿಂದ, ಪೀಠಾಧ್ಯಕ್ಷ ಸ್ಥಾನದಿಂದ ಜಯ ಮೃತ್ಯುಂಜಯ ಶ್ರೀಗಳನ್ನ ಕೆಳಗಿಳಿಸ್ತಾರ ಟ್ರಸ್ಟ್ನ ಸಮುದಾಯದವರು ಅಂತ? ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಸಮುದಾಯ ಲಿಂಗಾಯತ ಪಂಚಮಸಾಲಿ ಸಮುದಾಯ. ಈ ಒಂದು ಸಮುದಾಯದ ಪೀಠಾಧ್ಯಕ್ಷ ಅಂದರೆ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯನ್ನು ಆ ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಟ್ರಸ್ಟ್ ಈಗಾಗಲೇ ರಣತಂತ್ರವನ್ನು ರೂಪಿಸ್ತಾ ಇದೆ. ಯಾವಾಗ ಇಲ್ಲಿ ಅಂದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಬೆನ್ನಿಗೆ ಇಲ್ಲಿ ಅಂದರೆ ಯತ್ನಾಳ್ ಪರ ಜಯಮೃತ್ಯುಂಜಯ ಸ್ವಾಮೀಜಿ ಯಾವಾಗ ನಿಂತರೋ ಅವಾಗಿಂದನೂ ಸಹಿತ ಇಲ್ಲಿ ಅಂದರೆ ಟ್ರಸ್ಟ್ ಅವರಿಗೆ ವಾರ್ನ್ ಮಾಡ್ತಾ ಬಂದೇ ಬಿಡ್ತು. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಪರ ಬ್ಯಾಟಿಂಗ್ ಮಾಡಲಿಕ್ಕೆ ಹೋಗಬೇಡಿ, ಒಂದು ವ್ಯಕ್ತಿ, ಒಂದು ಪಕ್ಷ ಅದರ ವಿರುದ್ಧ ಮಾತನಾಡಲಿಕ್ಕೆ ಹೋಗಬೇಡಿ, ಅವರ ಪರಾನು ಮಾತನಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಟ್ರಸ್ಟ್ ಇಲ್ಲಿ ಅಂದರೆ ಖಡಕ್ ಆದ ಒಂದು ಸಂದೇಶವನ್ನು ಮಾಡ್ತು. ಆದರೂ ಸಹ ಇಲ್ಲಿ ಅಂದರೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಯತ್ನಾಳ್ ಬೆನ್ನಿಗೆ ನಿಂತರು, ಅವರ ಪರ ಇಲ್ಲಿ ಅಂದರೆ ಹೋರಾಟವನ್ನು ಮಾಡಿದರು. ಅದೇ ಒಂದು ಕಾರಣಕ್ಕೆ ಈಗ ಅವರ ಚೇರ್ಗೆ ಇಲ್ಲಿ ಅಂತಂದರೆ ಯಾವ ಪೀಠಾಧ್ಯಕ್ಷ ಸ್ಥಾನ ಇತ್ತು ಆ ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಟ್ರಸ್ಟ್ ಮುಂದಾಗಿದೆ. ಯಾವಾಗ ಇಲ್ಲಿ ಅಂತಾರೆ ಯತ್ನಾಳ್ ಇದೇ ಒಂದು ಪಂಚಮಸಾಲಿ ಟ್ರಸ್ಟ್ ವಿರುದ್ಧ ಮಾತನಾಡಿದ್ರು, ಅದರ ಅಧ್ಯಕ್ಷ ಪ್ರಬಣ್ಣ ಹುಣಸಿಕಟ್ಟಿ ಏನಿದ್ದಾರೆ ಅವರ ವಿರುದ್ಧ ಮಾತನಾಡಿ ಈ ಪ್ರಬಣ್ಣ ಹುಣಸಿಕಟ್ಟಿ ಟ್ರಸ್ಟ್ನ ಆಸ್ತಿ ಹೊಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಗಂಭೀರ ಆರೋಪವನ್ನು ಯತ್ನಾಳ್ ಮಾಡಿದರು. ಇಷ್ಟಾದರೂ ಸಹಾಯತ ಇಲ್ಲಿ ಅಂತಂದರೆ ಇಲ್ಲಿ ಸ್ವಾಮೀಜಿಯವರು ಯತ್ನಾಳ್ಗೆ ತಿಳಿ ಹೇಳಬೇಕಾಗಿತ್ತು, ಟ್ರಸ್ಟ್ ವಿರುದ್ಧ ನೀವು ಮಾತನಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಅದೇ ಟ್ರಸ್ಟ್ ಇವತ್ತು ಎಲ್ಲ ರೀತಿಯಾದ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತನ್ನ ಅಧ್ಯಕ್ಷರನ್ನೇ ಇವತ್ತು ಬದಲಾವಣೆ ಮಾಡುವ ಮುಖಾಂತರ ಇಲ್ಲಿ ಅಂದರೆ ಯತ್ನಾಳ್ ಮತ್ತು ಸ್ವಾಮೀಜಿನ ಹಣಿಯಲು ಮುಂದಾಗಿದೆ. ಯಾವ ಮಟ್ಟಿಗೆ ಅಂತಂದರೆ ಇಲ್ಲಿವರೆಗೂ ಪಂಚಮಸಾಲಿ ಟ್ರಸ್ಟ್ ಏನಿತ್ತು, ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷ ಪ್ರಬಣ್ಣ ಹುಣಸಿ
ಉಳಿಸಿಕಟ್ಟಿ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ 48 ಸದಸ್ಯರು ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ಅಂದರೆ ಹೊಸ ಕಮಿಟಿಯನ್ನು ರಚನೆ ಮಾಡಿದೆ. ಆ ಹೊಸ ಕಮಿಟಿಯ ಅಧ್ಯಕ್ಷ ಸ್ಥಾನಕ್ಕೆ ವಿಜಯಾನಂದ ಕಾಶ್ಯಪ್ನವರು ತಮ್ಮ ಸಾರಥಿಯನ್ನು ಮುಂದೋಗಿದ್ದಾರೆ. ಅಂದರೆ ಇವತ್ತು ಹುಬ್ಬಳ್ಳಿ ಅಂದರೆ ಯಾವಾಗ ಇಲ್ಲಿ ಅಂದರೆ ಖಾಸಗಿ ಹೋಟೆಲಲ್ಲಿ ನಿನ್ನೆ ಇಲ್ಲಿ ಅಂದರೆ ಗೌಪ್ಯ ಸಭೆ ನಡೆಸಿ ಒಂದು ವಿಜಯಾನಂದ ಕಾಶ್ಯಪ್ನವ್ರಿಗೆ ಪಟ್ಟವನ್ನು ಕಟ್ಟಿದರೆ ಅದು ಟ್ರಸ್ಟ್ನ ಅಧ್ಯಕ್ಷ ಅಂತೇಳಿ. ಹೀಗಾಗಿ ಒಂದು ಕಡೆ ಅಂದರೆ ಪಂಚಮಸಾಲಿ ಟ್ರಸ್ಟ್ ವಿರುದ್ಧ ಯಾವಾಗ ಯತ್ನಾಳ್ ಮಾಡಿದ್ರು ಅದರ ಜೊತೆಗೆ ಇಲ್ಲಿ ಅಂದರೆ ಯತ್ನಾಳ್ ಅವ್ರನ್ನ ಹಣಿಬೇಕು ಮತ್ತು ಸ್ವಾಮೀಜಿ ಅವ್ರನ್ನ ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಟ್ರಸ್ಟ್ ಮುಂದಾಗಿತ್ತು. ಇದಕ್ಕೆ ಮೂಲ ಅಸ್ತ್ರ ಉಳಿಸ್ಕೊಂಡಿದ್ದು ಮತ್ತು ಬಳಕೆ ಮಾಡಿಕೊಂಡಿದ್ದು ಯಾವುದು ಅಂದರೆ ಟ್ರಸ್ಟ್ನ ಅಧ್ಯಕ್ಷ ಪ್ರಬಣ್ಣ ಹುಣಸಿಕಟ್ಟಿ ಅವರಿಗೆ ವಯಸ್ಸಾಗಿತ್ತು. ಹೀಗಾಗಿ ಅವ್ರನ್ನ ಟ್ರಸ್ಟ್ನ ಜವಾಬ್ದಾರಿ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಏಕಾಏಕಿ ಒಂದು ಇದರ ತೀರ್ಮಾನ ಮಾಡಿದೆ. ಇದರ ಜೊತೆಗೆ ಇಲ್ಲಿ ಅಂತಾರೆ ಒಂದು ಕಡೆ ಈಗ ಕೂಡಲ ಸಂಗಮ ಪೀಠದಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿದ್ರೆ ಇದೇ 20ಕ್ಕೆ ಒಂದು ಸಭೆಯನ್ನು ಕರೆದ್ರೆ ಅದರ ಮುಂಚಿತವಾಗಿ ಅಂದರೆ 22ಕ್ಕೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಗೌಪ್ಯ ಸಭೆ ನಡೆಸಬೇಕು ಅಂತೇಳಿ ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂತ ತೀರ್ಮಾನ ಮಾಡಿತ್ತು. ಯಾವಾಗ ಜಯಮೂರ್ತಿ ಸ್ವಾಮೀಜಿಗಳು ಇಲ್ಲಿ ಕೂಡಲ ಸಂಗಮದಲ್ಲಿ ಸಭೆ ಕರೆಯಲು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ಒಂದು ದಿನ ಮುಂಚೆಲೇ ಇಲ್ಲಿ ಸಭೆ ನಡೆಸಬೇಕು ಅಂತೇಳಿ ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂತ ಮುಂದಾಗ್ತು. ಇದೇ 19ಕ್ಕೆ ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂತ ಸಭೆ ಕರೆದೆ. ಅದರ ನಡುವೆ ಇಲ್ಲಿ ಅಂತ ತನ್ನ ಅಧ್ಯಕ್ಷನನ್ನೇ ಬದಲಾವಣೆ ಮಾಡಿದೆ. ವಿಜಯಾನಂದ ಕಾಶ್ಯಪ್ನವರಿಗೆ ಒಂದು ಪಟ್ಟ ಕಟ್ಟುವ ಮುಖಾಂತರ ಯತ್ನಾಳ್ ಮತ್ತು ಇಲ್ಲಿ ಅಂತಾರೆ ಸ್ವಾಮೀಜಿಯನ್ನು ಅವರ ವಿರುದ್ಧ ಇಲ್ಲಿ ಅಂತಾರೆ ಎತ್ತಿ ಕಟ್ಟುವ ಮುಖಾಂತರ ಇಲ್ಲಿ ಅಂದರೆ ಎತ್ತು ಕಟ್ಟುವುದಷ್ಟೇ ಅಲ್ಲ ಸಹಿತ ಇಲ್ಲಿ ಅಂದರೆ ಅವರ ವಿರುದ್ಧ ಇಲ್ಲಿ ಅಂದರೆ ರಣತಂತ್ರವನ್ನು ರೂಪಿಸಬೇಕು. ಸ್ವಾಮೀಜಿಯನ್ನು ಪೀಠಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ